ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಮೇ 11. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 132ನೇ ಪುಟ. ಶೀರ್ಷಿಕೆ ಲೋಕಕ್ಕೆ ಬೆಳಕಾಗುವಲ್ಲಿ. ಈ ದಿನದ ಸತ್ಯವೇದದ ವಾಕ್ಯ: ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಯೋಹಾನ 8ನೇ ಅಧ್ಯಾಯ 12ನೇ ವಚನ. ಅದು ಬೆಳಗಿನ ಸಮಯವಾಗಿತ್ತು. ಆಗ ತಾನೇ ಸೂರ್ಯನು ಎಣ್ಣೆ ಮರದ ಗುಡ್ಡಗಳ ಮೇಲೆ ಉದಯವಾಗಿತ್ತು ಮತ್ತು ಅದರ ಕಿರಣಗಳು ಅತ್ಯಂತ ಪ್ರಕಾಶಮಾನವಾಗಿ ಅಮೃತ ಶಿಲೆಯ ಮಹಲುಗಳ ಮೇಲೆಯೂ ಬೀಳುತ್ತಿತ್ತು ಮತ್ತು ದೇವಾಲಯದ ಗೋಡೆಗಳನ್ನು ಚಿನ್ನದ ಹಾಗೆ ಬೆಳಗಿಸಿತ್ತು. ಆಗ ಆ ಸಮಯದಲ್ಲಿ ಯೇಸು ಅದನ್ನು ತೋರಿಸುತ್ತಾ, ನಾನೇ ಲೋಕಕ್ಕೆ ಬೆಳಕು ಎಂದು ಹೇಳಿದನು. ಈ ಮಾತುಗಳನ್ನು ಕೇಳಿಸಿಕೊಂಡವರಲ್ಲಿ ದೀರ್ಘಕಾಲದ ನಂತರ ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಎಂಬ ಮಹೋನ್ನತವಾದ ವಾಕ್ಯವು ಪ್ರತಿಧ್ವನಿಸಿತು. ಸತ್ಯದ ಮೂಲಕ ಪರಿಶುದ್ಧರಾಗಿರುವವರು ಪ್ರಕಾಶಮಾನವಾಗಿ ಹೊಳೆಯುವ ದೀಪಗಳಂತೆ ಮನೆಯಲ್ಲಿರುವ ಎಲ್ಲರಿಗೂ ಬೆಳಕನ್ನು ನೀಡುತ್ತಾರೆ. ಪ್ರತಿಯೊಬ್ಬ ನಿಜವಾದ ಭಕ್ತನಲ್ಲಿ ಒಳ್ಳೆಯ ಕಾರ್ಯಗಳು ಪ್ರಕಟವಾಗುತ್ತದೆ. ಗುಣಸ್ವಭಾವದ ಪರಿಪೂರ್ಣತೆ, ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದು, ಇದಕ್ಕಿಂತ ಯಾವ ಕಡಿಮೆಯನ್ನು ದೇವರು ಸ್ವೀಕರಿಸುವುದಿಲ್ಲ. ನಿಮ್ಮ ಯಾವುದೇ ಅರೆಮನಸ್ಸಿನ ಸೇವೆಯು ಪರಲೋಕದ ಜ್ಞಾನದ ಮುಂದೆ ನೀವು ಮಾದರಿಯನ್ನು ಪ್ರತಿಫಲಿಸಲು ಸೋತು ಹೋಗಿದ್ದೀರಿ ಎಂಬುದನ್ನು ಪ್ರಮಾಣೀಕರಿಸುತ್ತದೆ. ಕ್ರಿಸ್ತನ ಹಿಂಬಾಲಕರು ಮನುಷ್ಯರ ಮಧ್ಯದಲ್ಲಿ ಬೆಳಕಿಗಿಂತಲೂ ಹೆಚ್ಚಾಗಿರಬೇಕು. ಅವರು ಲೋಕಕ್ಕೆ ಬೆಳಕಾಗಿದ್ದಾರೆ. ನೀವು ನಿಮ್ಮನ್ನು ನನಗೆ ಒಪ್ಪಿಸಿಕೊಟ್ಟಿದ್ದೀರಿ ಮತ್ತು ನಾನು ನಿಮ್ಮನ್ನು ನನ್ನ ಪ್ರತಿನಿಧಿಗಳಾಗಿ ಲೋಕಕ್ಕೆ ಕೊಟ್ಟಿದ್ದೇನೆ ಎಂದು ಕ್ರಿಸ್ತನು ತನ್ನ ಹೆಸರಿನಲ್ಲಿ ತನಗೆ ಒಪ್ಪಿಸಿಕೊಟ್ಟಿರುವವರಿಗೆ ಹೇಳುತ್ತಾನೆ. ತನ್ನನ್ನು ತನ್ನ ತಂದೆಯು ಈ ಲೋಕಕ್ಕೆ ಕಳುಹಿಸಿದ ಹಾಗೆ ನಾನೂ ಇವರನ್ನು ಲೋಕಕ್ಕೆ ಕಳುಹಿಸಿಕೊಟ್ಟೆನು ಎಂದು ಕ್ರಿಸ್ತನು ಹೇಳುತ್ತಾನೆ. ನಮ್ಮ ರಕ್ಷಕನು ಬೆಳಕಿನ ಅತಿ ದೊಡ್ಡ ಮೂಲವಾಗಿದ್ದಾನೆ. ಓ ಕ್ರೈಸ್ತರೇ, ಆತನು ಮಾನವತ್ವದ ಮೂಲಕ ಪ್ರಕಟಗೊಂಡಿದ್ದಾನೆ ಎಂದು ಮರೆಯಬೇಡಿರಿ. ಮಾನವ ಸಾಧನಗಳ ಮೂಲಕ ದೇವರ ಆಶೀರ್ವಾದಗಳನ್ನು ನೀಡಲಾಗುತ್ತದೆ. ಮಹಿಮೆಯ ದೇವದೂತರು ಪರಲೋಕದ ಬೆಳಕನ್ನು, ಪರಲೋಕದ ಬಲವನ್ನು, ನಾಶ ಹೊಂದಲು ಸಿದ್ಧವಿರುವ ಆತ್ಮಗಳಿಗೆ ನಿಮ್ಮ ಮೂಲಕ ವರ್ಗಾಯಿಸಲು ಕಾಯುತ್ತಿದ್ದಾನೆ. ಕ್ರಿಸ್ತನು ಹೃದಯದಲ್ಲಿ ವಾಸಿಸುತ್ತಿದ್ದರೆ ಆತನ ಪ್ರಸನ್ನತೆಯ ಬೆಳಕನ್ನು ಮರೆಮಾಡುವುದಕ್ಕೆ, ಮುಚ್ಚಿಹಾಕುವುದಕ್ಕೆ ಸಾಧ್ಯವೇ ಇಲ್ಲ. ಈ ಲೋಕದ ಬೆಳಕು ಪ್ರಕಾಶಿಸುವಾಗ, ಹಾದು ಹೋಗುವಾಗ ಎಲ್ಲ ಕಷ್ಟಗಳಲ್ಲಿ ಅನುಗ್ರಹಗಳು ಪ್ರಕಟವಾಗುತ್ತದೆ, ಗೊಂದಲಗಳಲ್ಲಿ ಕ್ರಮದ ರೀತಿಯು ಪ್ರಕಟವಾಗುತ್ತದೆ. ಹೌದು, ವಿಫಲತೆಯು ಕಂಡುಬರುವಾಗ, ತೋರುತ್ತಿರುವಾಗ ದೇವರ ಯಶಸ್ಸು ಮತ್ತು ಜ್ಞಾನವು ಪ್ರಕಟವಾಗುತ್ತದೆ. ಬೆಳಕು ಮತ್ತು ಜೀವದ ಅನುಗ್ರಹಗಳು, ಉಡುಗೊರೆಗಳು ನಮಗೆ ಒಟ್ಟಿಗೆ ಬರುತ್ತವೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.